ಎಲ್ಲಿಗೂ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಪಟ್ ನನಗೆ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋದಿರಲಿ. ಫಸ್ಟ್ ಈ ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಬೇಕಾದ್ರೆ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳಿ. ಓಕೆ, ಮೊದಲನೇ ಅಪ್ಡೇಟು ಇಟ್ಸ್ ರಿಲೇಟೆಡ್ ಟು ಐ ಸಿ ಸಿ T20 ಕ್ರಿಕೆಟರ್ ಆಫ್ ದ ಇಯರ್ಗೆ 4 ಜನ ನಾಮಿನೀಸ್ ಆಗಿ ಬಂದಿದ್ದಾರೆ ಈಚೆಗಡೆ ಅಫಿಷಿಯಲ್ ಆಗಿ. ಆ 4 ಜನ ಯಾರು ಅಂದರೆ ಹರ್ಷದೀಪ್ ಸಿಂಗು, ಟ್ರಾವಿಸ್ ಹೆಡ್, ಸಿಕಂದರ್ ಆಜಮ್ ಆ್ಯಂಡ್ ಬಾಬರ್ ಆಜಮ್ ಜಿಂಬಾಬ್ವರು ಕೂಡ ಈ ಒಂದು ಲಿಸ್ಟಿಗೆ ಬಂದ್ಬಿಟ್ಟಿದ್ರೆ ಅಂತಂದರೆ ಆಶ್ಚರ್ಯ ಪಡಬೇಕಾಗಿರೋಂಥ ವಿಚಾರನೆ. ಹರ್ಷದೀಪ್ ಸಿಂಗ್ ಏನೋ ಓಕೆ, ಟ್ರಾವಿಸ್ ಹೆಡ್ ಏನೋ ಓಕೆ, ಸಿಕಂದರ್ ಆಜಮ್ ಓಕೆ, ಬಾಬರ್ ಆಜಮ್ ಅಂಥದ್ದೇನು ಮಾಡಿದರೆ? ಏನು T20 ವರ್ಲ್ಡ್ ಕಪ್ಪಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಅಥವಾ ಯಾವ ವರ್ಲ್ಡ್ ಕಪ್ಪಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ? ಯಾವ ದೊಡ್ಡ ಟೂರ್ನಮೆಂಟಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ? ಗೊತ್ತಿಲ್ಲ. ಸೊ ಓಕೆ, ICCನೇ ಈ 4 ಜನನ ಶಾರ್ಟ್ ಲಿಸ್ಟ್ ಮಾಡಿದೆ ನಾಮಿನೀಸ್ ಅಂತ. ಸೊ ಇದರಲ್ಲಿ ಹರ್ಷದೀಪ್ ಸಿಂಗು ಮತ್ತು ಟ್ರಾವಿಸ್ ಹೆಡ್ಡು ಈ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸಿಗುವಂಥ ಸಾಧ್ಯತೆ ಎದ್ದಿ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 2, ಫಾರ್ಮರ್ ಚೀಫ್ ಸೆಲೆಕ್ಟರ್ ಮಾತಾಡಿದರೆ ಅದೇ MSK ಪ್ರಸಾದ್, ರೋಹಿತ್ ಶರ್ಮಾ ಅವರ ಬಗ್ಗೆ. ಕ್ಯಾಪ್ಟನ್ಸಿ ಹ್ಯಾಸ್ ಎ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಟೀಮ್. ಅನ್ಫಾರ್ಚುನೇಟ್ಲಿ ರೋಹಿತ್ ಶರ್ಮಾ hasn't been proactive and is struggling ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಕ್ಯಾಪ್ಟನ್ಸಿ ಅಂತ ಬಂದಾಗ ರೋಹಿತ್ ಶರ್ಮಾ ಕ್ಲಿಯರ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ. ಈ ಸೀರೀಸಲ್ಲಿ ಮಾತ್ರ ಅಂತಲ್ಲ, T20 ವರ್ಲ್ಡ್ ಕಪ್ ಆದಾಗಿಂದ ಸ್ಟ್ರಗಲ್ ಮಾಡ್ತಾನೇ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಅದೇನೋ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಕ್ಯಾಪ್ಟನ್ಸಿ ವಯಸ್ಸೆಲ್ಲ ನೋಡ್ತು ಅಂದರೆ ಇವತ್ತೊಂದು ಸ್ವಲ್ಪ ನಿಲುವುಗಳೆಲ್ಲ ತಗೊಂಡಿದ್ದು ಡೇ 4 ಸ್ವಲ್ಪ ಚೆನ್ನಾಗೇನೆ ಇತ್ತು. ಹೌದು, ಲಾಸ್ಟ್ ವಿಕೆಟ್ ಏನೋ ಬಿದ್ದಿಲ್ಲ, ಸ್ವಲ್ಪ ಕ್ಯಾಚ್ ಡ್ರಾಪ್ಗಳು, ಮಿಸ್ಫೀಲ್ಡು ಅದು ಇದೆಲ್ಲ ಅದನ್ನೆಲ್ಲ ಬಿಡ್ತು ಅಂತಂದರೆ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂತು ಅಂದರೆ ಅವ್ರು ಮಾಡೋಂಥ ಮೂಮೆಂಟ್ಸು ಡೇ 4 ನನಗೇನು ಇಷ್ಟ ಆಯಿತು. ಬಟ್ ಥ್ರೂ ಔಟ್ ತೊಗೊಂಡು ನೋಡ್ತು ಅಂತಂದರೆ ವರ್ಲ್ಡ್ ಕಪ್ ಆದಾಗಿಂದ ತೊಗೊಂಡು ನೋಡ್ತು ಅಂದರೆ ಅಷ್ಟೊಂದು ಹೆವಿ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋದು ಆ ಥರ ಈ ಥರ ಎಲ್ಲ ಏನು ಹೆವಿ ಏನು ಮಾಡಿಲ್ಲ. ನಾರ್ಮಲ್ ಆಗೇ ಕ್ಯಾಪ್ಟನ್ಸಿನ ನಿಭಾಯಿಸಿರೋ ಒಂಥರ ಪ್ಲೇನಾಗಿ ನಿಭಾಯಿಸ್ತಾ ಇದ್ದಾರೆ. ಸೊ ಅದು ಇವ್ರಿಗೆ ಇಷ್ಟ ಆಗಿಲ್ಲ ಅಂತಾರೆ ಕಾಣಿಸ್ತಿದೆ. ಇವ್ರಿಗೆಲ್ಲ ಯಾರಿಗೂ ಕೂಡ ಹಂಗೆ ನೋಡೋಕೋದ್ರೆ ರೋಹಿತ್ ಶರ್ಮಾ ಅವರ ಸ್ಟ್ಯಾಂಡರ್ಡ್ಸ್ಗೆ ನಾವು ಏನೇನೋ ಯೋಚನೆ ಮಾಡ್ತೀವಿ, ನಾವು ರೋಹಿತ್ ಶರ್ಮನ ಅಲ್ಲಿಟ್ಟಿದ್ದೀವಿ. ಸೊ ಅವರು ಆ ಮಟ್ಟಿಗೆ ರಿಸಲ್ಟ್ನ ಕೊಟ್ಟಿಲ್ವಲ್ಲ, ಅದು ಇವ್ರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಬೇಜಾರಾಗಿದೆ. ಅದಕ್ಕೆ ಫ್ಲೋ ಅಲ್ಲಿ ಆ ಡೈಲಾಗ್ನ ಹೊಡೆದಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 3, ನಿತೀಶ್ ಕುಮಾರ್ ರೆಡ್ಡಿ ಅವರ ತಂದೆ ರಿಲೇಟೆಡ್ ಗುರು. ನಿತೀಶ್ ಕುಮಾರ್ ರೆಡ್ಡಿ ಅವರು ಇಂಟರ್ನ್ಯಾಷನಲ್ ಕೆರಿಯರ್ಗೆ ಬರೋಕ್ಕಿಂತ ಮುಂಚೆ ಹೊಡೆದಿದ್ದು ಸ್ಟೇಟ್ಮೆಂಟ್ ಏನೇ ಇದು, ನಾನು ನಮ್ಮ ಅಪ್ಪನ ಪ್ರೌಡ್ ಫೀಲ್ ಮಾಡಬೇಕು ಅಷ್ಟೇ. ನಾನು ಏನಕ್ಕೆ ಬರ್ತೀನಿ ಅಂದರೆ ನಮ್ಮ ಅಪ್ಪನ ಹೆಸರನ್ನ ಉಳಿಸ್ಬೇಕು, ನಾನು ಪ್ರೌಡ್ ಫೀಲ್ ಮಾಡಬೇಕು. ಅವ್ರ ಅಪ್ಪಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತಂತೆ, ಅವರು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಬೇಕು, ಇಂಡಿಯಾಗೆ ಆಡಬೇಕು. ಆ್ಯಂಡ್ ಆ ಸೆಂಚುರಿ ಹೊಡಿತಾ ಇದ್ದಾಗ ಆ ಒಂದು ಸ್ಟೇಡಿಯಮ್ಮಲ್ಲಿ ಅದೊಂಥರ ವೈಬೇ ಬೇರೆ ಗುರು. ಇವಾಗ ನೋಡಿ, ಯಾವುದೇ ಒಬ್ಬ ತಂದೆ ತಾಯಿ ಕೂತ್ಕೊಂಡು ಈ ಥರ ಒಂದು ಮ್ಯಾಚ್ನ ನೋಡ್ತಾ ಇರ್ಬೇಕಾದ್ರೆ ಈ ಥರ ಒಬ್ಬ ಸೆಂಚುರಿ ಹೊಡೆದಾಗ, ಮೊದಲನೇ ಸೆಂಚುರಿ ಹೊಡೆದಾಗ, ಅವ್ರ ಮಗ ಸೆಂಚುರಿ ಹೊಡೆದಾಗ ಆ ಪೇರೆಂಟ್ಸ್ಗಳು ಎಂಜಾಯ್ ಮಾಡೋದಿದೆಯಲ್ಲ. ಸೊ ಇಲ್ಲಿ ಕೂತ್ಕೊಂಡು ನೋಡ್ತಿರೋವಂಥವ್ರಿಗೂ ಕೂಡ, ಪೇರೆಂಟ್ಸ್ಗೂ ಕೂಡ ಇದು ಒಂಥರ ಇನ್ಸ್ಪೈರಿಂಗು. ಇಲ್ಲ ಗುರು, ಈ ಥರ ನಾವು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ನಮ್ಮ ಮಗನ ಹೊಡಿತಾ ಇರೋದನ್ನ ನೋಡ್ತು ಅಂದರೆ ನಾವು ಕೂಡ ಈ ಥರನೇ ಮಾಡ್ಬೋದಿಲ್ಲ ಗುರು, ಈ ಥರ ವೈಬ್ನ ನಾವು ಕೂಡ ತಗೋಬೋದಿಲ್ಲ ಗುರು ಅಂತ ಅದೊಂದು ಫೀಲ್ ಬರುತ್ತೆ. ಯಾವುದೇ ಪೇರೆಂಟ್ಸ್ಗಾಗಲಿ ಖಂಡಿತ ಬರುತ್ತೆ. ಸೊ ಪೇರೆಂಟ್ಸ್ಗೆ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳಬೇಕು ಇವರಪ್ಪ. ಒಂದು ನಿತೀಶ್ ಕುಮಾರ್ ರೆಡ್ಡಿ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟು ಬಂದಿರುವಂಥ ಕ್ರಿಕೆಟರು. ಅವರಪ್ಪ 25 ವರ್ಷ ಅರ್ಲಿಯಾನೇ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿಬಿಟ್ಟು, ಯಾವುದ್ರಲ್ಲಿದ್ದರು ಅಂತ ಗೊತ್ತಿಲ್ಲ ಅವರು, ಒಳ್ಳೆ ಅರ್ಲಿಯಾನೇ ರಿಟೈರ್ಮೆಂಟ್ ಅನೌನ್ಸ್ ಮಾಡಿರೋಂಥ ಜೊತೆಗೆ ಆ ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಇವ್ರನ್ನ ಕ್ರಿಕೆಟ್ ಬಿಡೋವಂಥ ಎಲ್ಲೂ ಕೂಡ ಹೇಳಿಲ್ವಂತೆ. ಸೊ ಕ್ರಿಕೆಟಿಗೆ ಆದಷ್ಟು ಎಷ್ಟು ಆಗುತ್ತೋ ಅವ್ರು ಎಕ್ಸ್ಟ್ರೀಮಾಗಿ ಟ್ರೈ ಮಾಡಿದಂತೆ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ. ಎಕ್ಸ್ಟ್ರೀಮಾಗಿ ಟ್ರೈ ಮಾಡಿದ್ರಿಂದನೇ ಈ ಒಂದು ಪೊಸಿಷನ್ ಇರೋದು ಅಂತ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನೇ ಸುಮಾರು ಸಲ ಹೇಳ್ಕೊಂಡಿದ್ರೆ. ಸ್ಕಿಲ್ ಒಂದು ಕಡೆ ಆಯಿತು ಅಂದರೆ ಫ್ಯಾಮಿಲಿ ಕಡೆಯಿಂದ ಬರುವಂಥ ಸಪೋರ್ಟು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಪ್ಡೇಟ್ ನಂಬರ್ 4, ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಮಾರ್ಕ್ ವಾಗ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ರಿಲೇಟೆಡು. ಅವ್ರು ಹೇಳ್ತಾರೆ, ಇಫ್ ಐ ವಾಸ್ ಇಂಡಿಯನ್ ಸೆಲೆಕ್ಟರ್, ನಾನು ಈ ಸ್ಟೇಟ್ಮೆಂಟ್ನ ರೋಹಿತ್ ಶರ್ಮಾಗೆ ಹೇಳ್ಬಿಡ್ತಿದ್ದೆ, ಯಾವಾಗಲೂ ಹೇಳ್ಬಿಡ್ತಾ ಇದ್ದೆ, ರೋಹಿತ್ ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್, ಯು ಹ್ಯಾವ್ ಬೀನ್ ಎ ಗ್ರೇಟ್ ಪ್ಲೇಯರ್ ಅಂತ ಹೇಳ್ಬಿಡ್ತಾ ಇದ್ದೆ ಗುರು. ನಿಮ್ಮದು ಸಾಕು ಕತೆ, ನಿಮ್ಮದೆಲ್ಲ ಚಾಪ್ಟರ್ ಗಿಪ್ಟರ್ ಮುಗಿದಿದೆ, ಸಾಕು ನಿಮ್ಮ ಸರ್ವಿಸು ಇಂಡಿಯನ್ ಕ್ರಿಕೆಟ್ಗೆ ಅಂತ ನಾನು ಹೇಳ್ಬಿಡ್ತಾ ಇದ್ದೆ ಅಂತ ಮಾರ್ಕೌಟ್ ಹೇಳ್ತಾರೆ. ಇಲ್ಲ ಗುರು, ಇನ್ನೂ ತೋರಿಸ್ತಾರೆ ಅಂತ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳು ಖಂಡಿತ ಹೇಳ್ತಾರೆ. ಇನ್ನೂ ಒಂದು ಹೋಪ್ ಇಟ್ಕೊಂಡಿದ್ದಾರೆ, ನಾಳೆ ಏನಾಗುತ್ತೆ ಅಂತ ಒಂದು ಹೋಪ್ನ ನಾವು ಕೂಡ ಇಟ್ಕೊಂಡಿದ್ದೀವಿ. ನಾಳೆ ರೋಹಿತ್ ಶರ್ಮಾ ಪ್ರೂವ್ ಮಾಡ್ಕೊಳ್ಳೇಬೇಕು. ರೋಹಿತ್ ಶರ್ಮಾ ಮಾತ್ರ ಅಂತಲ್ಲ, ಇರೋಬ್ಬರ ಇಂಡಿಯನ್ ಟೀಮಲ್ಲಿ ಇರೋಂಥವ್ರು ಎಲ್ಲರೂ ಪ್ರೂವ್ ಮಾಡ್ಕೋಬೇಕು. ಅವನ ಅಜ್ಜಿ 300+ ರನ್ ಚೇಸ್ ಮಾಡ್ತು ಅಂತಂದರೆ ಹಿಸ್ಟ್ರಿ ಬರೀತು ಅಂತಂದರೆ ಇವಾಗೆಲ್ಲ ಮಾತಾಡ್ತಾರಲ್ಲ ರೋಹಿತ್ ಶರ್ಮಾ ಅವರ ಬಗ್ಗೆ ಎಲ್ಲರೂ ಗಪ್ಚುಪ್ ಆಗಿಬಿಡ್ತಾರೆ.
ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ. ಅಪ್ಡೇಟ್ ನಂಬರ್ 5, ಮಿಚೆಲ್ ಸ್ಟಾರ್ಕೋ ಇವತ್ತು ಪೋಸ್ಟ್ ಡೈಲಿ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ. ನಾಳೆ ನಾನು 20 ಓವರ್ ಹಾಕಬೇಕು ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀನಿ ಗುರು. ಒಂದೇ ದಿನ 20 ಓವರ್ ಹಾಕ್ತೀನಿ ಶ್ಯೂರ್ಲಿ, ಐ ಕ್ಯಾನ್ ಡೂ ಇಟ್. ಯಾವುದೇ ಇಂಜುರಿ ಕನ್ಸರ್ನ್ಸ್ಗಳು ಏನೂ ಬರೋದಿಲ್ಲ ನನಗೆ. 20 ಓವರು ಅಲಚ್ಚಾಗಿ ಹಾಕುವಂಥ ಕೆಪಬಿಲಿಟಿ ನನಗೆ ಇದೆ ಒಂದು ದಿನದಲ್ಲಿ. 20 ಅಥವಾ ಅದಕ್ಕಿಂತ ಜಾಸ್ತಿ ಬೇಕಾದರೂ ಹಾಕ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ನೋಡೋಣ ಮಿಚೆಲ್ ಸ್ಟಾರ್ಕೋ ನಾಳೆ ಇದೆಷ್ಟು ಓವರು ಬೌಲಿಂಗ್ ಮಾಡ್ತಾರೆ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬೋದು. ಬಾ.